ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಪೈಸ್ ಅಂಡ್ ಮೈಲ್ಸ್ ಚಾನಲ್. ನಾನಿವತ್ತು ಭಾನುವಾರದ ಸ್ಪೆಷಲ್ ಆಗಿ ಚಿಕನ್ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗುಂಡೆಕಾಯಿನ ತಗೊಂಡಿದ್ದೀನಿ. ಅದನ್ನ ನಾನು ಚೆನ್ನಾಗಿ ನೀರಲ್ಲಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು 400 ಗ್ರಾಮ್ ಅಷ್ಟು ಗುಂಡೆಕಾಯಿ ಇದೆ. ಫ್ರೈ ಮಾಡಕ್ಕೆ ಏನೇನು ಬೇಕು ಅಂತ ಇವಾಗ ತೋರಿಸ್ತೀನಿ. ಶುಂಠಿ, 2 ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ, ಹಾಗೆ ಮೀಡಿಯಂ ಸೈಜ್ ಒಂದು ಈರುಳ್ಳಿನ ಈ ಸೈಜ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಇದನ್ನ ಕೊನೆಗೆ ಹಾಕೋಣ. ಇದನ್ನ ನಾನು ರುಬ್ಬಲ್ಲ, ಹಾಗೆ ಒಗ್ಗರಣೆ ಹಾಕೊಂಡಿದ್ದೀನಿ. ಈಗ ಇದನ್ನೆಲ್ಲ ರುಬ್ಬೋಣ. ಇದು ಮಾಡೋದು ತುಂಬಾ ಈಸಿ. ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲೆ ಅಥವಾ ಚಕ್ಕೆ ಪುಡಿನ ಹಾಕೋಬೇಕು. ಇದರಲ್ಲಿ ಒಂದು 1/4 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಇಷ್ಟು ತೆಳುವಾಗಿ ರುಬ್ಕೋಬೇಕು. ನೀವು ಇದನ್ನ 2 ರೀತಿನಲ್ಲೂ ಮಾಡ್ಬೋದು. ನಿಮ್ಗೆ ಗೊಜ್ಜು ಬೇಕಾಗಿದ್ರೆ ಈ ತರ ರುಬ್ಬಿ ಮಾಡ್ಬೋದು. ಇಲ್ಲ ನಿಮ್ಗೆ ಡ್ರೈ ಆಗ್ಬೇಕು ಅಂದ್ರೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ಕುಟ್ಟಿ ಹಾಕಿದ್ರೆ ಡ್ರೈ ಆಗಿ ಕೂಡ ಮಾಡ್ಬೋದು. ಇವಾಗ ಇದನ್ನ ಮಾಡೋ ವಿಧಾನನ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ 400 ಗ್ರಾಮ್ಗೆ ಒಂದು 3 ರಿಂದ 4 ಚಮಚದಷ್ಟು ಮಾತ್ರ ಎಣ್ಣೆ ಹಾಕೋತಾ ಇದ್ದೀನಿ. ನೀವಿದ್ರೆ ಸ್ವಲ್ಪ ಎಣ್ಣೆನ ಕಡಿಮೆನೆ ಹಾಕೋಬಹುದು. ಈ ಗುಂಡ್ಕಾಯಿ ಇರುತ್ತಲ್ವಾ, ಅದ್ರ ಸುತ್ತ ಆಲ್ರೆಡಿ ಚಿಕನ್ ಫ್ಯಾಟ್ ಇರುತ್ತೆ. ಅದರಿಂದ ನೀವು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿದೆ ಎಣ್ಣೆ ಬಿಡುತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಕಟ್ ಮಾಡ್ಕೊಂಡು ಸಣ್ಣದಾಗಿ ಎತ್ಕೋಬೇಕು. ಅವಾಗ ಓಪನ್ ಆಗಿ ಬೇಯುತ್ತೆ. ಇವಾಗ ಎಣ್ಣೆ ಕಾದಿದೆ. ನಾವು ರುಬ್ಬಿರೋ ಮಸಾಲೆನ ಇದಕ್ಕೆ ಹಾಕೋಣ. ನೀವು ಈ ಲಿವರ್ ಫ್ರೈನ ರೊಟ್ಟಿ ಜೊತೆಗೆ, ರೈಸ್, ಚಪಾತಿ, ದೋಸೆ ಎದ್ರ ಜೊತೆಗೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಹಾಗೆ ಮಾಡೋಕ್ಕೂ ಕೂಡ ತುಂಬ ಕಡಿಮೆ ಸಮಯ ಬರುತ್ತೆ. ಈಸಿ ಕೂಡ. ಹಸಿ ವಾಸನೆ ಹೋಗಿದೆ. ಇವಾಗ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಲಿವರ್ ಮತ್ತೆ ಗುಂಡ್ಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಅತಿ ಸಣ್ಣನೂ ಹೆಚ್ಚಬಾರ್ದು, ಮೀಡಿಯಂ ಸೈಜ್ಗೆ. ಇಷ್ಟು ಹೆಚ್ಚಿದ್ರೆ ಸಾಕು. ಈ ಸೈಜ್ಗೆ ಹೆಚ್ಕೊಂಡ್ರೆ ಸಾಕು. ಲಿವರ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೋಬೇಕು, ಯಾಕೆಂದ್ರೆ ಇದು ಬೇಗ ಬೇಯುತ್ತೆ. ಆಮೇಲೆ ತುಂಬಾ ಸಣ್ಣದಾಗಿ ಹೆಚ್ಚಿಟ್ರೆ ಕರ್ಗೋಗ್ಬಿಡುತ್ತೆ. ನೋಡಿ, ಇಷ್ಟು ಸೈಜ್ಗೆ ಲಿವರ್ನ ಹೆಚ್ಕೋಬೇಕು. ಈಗ ಇದ್ರ ಮೇಲೆ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಈಗ ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯ್ಕೊಳ್ಳಿ. ಲಿಡ್ ಓಪನ್ ಮಾಡೋಣ. ಈಗ ಆಲ್ಮೋಸ್ಟ್ ಲಿವರ್ ಎಲ್ಲ ಬೆಂದಿದೆ. ಹಾಗೆ ಸುತ್ತ ನೀವು ನೋಡ್ಬೋದು ಎಣ್ಣೆ ಕೂಡ ಬಿಟ್ಕೊಂಡಿದೆ. ನಾವು ಹಾಕಿದ್ದೊಂದು 3 ಸ್ಪೂನ್ ಎಣ್ಣೆ, ಆದರೆ ತುಂಬ ಎಣ್ಣೆ ಬಿಟ್ಕೊಂಡಿದೆ. ಇದೆಲ್ಲ ಗುಂಡ್ಕಾಯಿಯಲ್ಲಿ ಇರುತ್ತಲ್ಲ ಫ್ಯಾಟು, ಅದರಿಂದ ಬಿಟ್ಕೊಂಡಿರೋ ಎಣ್ಣೆ. ಈ ಥರ ಚೆನ್ನಾಗಿ ಕುದೀತಾ ಇರೋ ಲಿವರ್ ಫ್ರೈಗೆ ಈಗ ನಾವು ಒಂದು ಮೈನ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ. 1 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ. ಇಷ್ಟನ್ನ ಆ್ಯಡ್ ಮಾಡಿ ಸ್ವಲ್ಪ ತಿರುಗಿಸೋಣ. ನೋಡಿ, ಇವಾಗ ಗೊಜ್ಜು ಒಂದು ಕನ್ಸಿಸ್ಟೆನ್ಸಿಗೆ ಬಂತು. ಈ ರೆಸಿಪಿ ಮಾಡೋದು ತುಂಬ ಈಸಿ, ಮತ್ತೆ 10 ನಿಮಿಷದೊಳಗಡೆ ಈ ರೆಸಿಪಿನ ಮಾಡ್ಬಿಡ್ಬೋದು. ನೋಡಿ, ಖಾರ ಪುಡಿ ಹಾಕಿದ ತಕ್ಷಣ ಗೊಜ್ಜಾಯ್ತು. ಇವಾಗ ಮುಂಚೆ ಸ್ವಲ್ಪ ನೀರಿತ್ತು, ಅದೆಲ್ಲ ಖಾರ ಪುಡಿ ಜೊತೆ ಬ್ಲೆಂಡ್ ಆಗಿ ಈಗ ಗೊಜ್ಜು ಥರ ಆಗಿದೆ. ಈ ಗೊಜ್ಜನ್ನ ನೀವು ಚಪಾತಿ,